ಬಹಳ ದಿನಗಳಿಂದ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಹಾಗೆ ರಾಧಿಕಾ ಪಂಡಿತ್ ಅವರ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದ್ರು ಬಹದ್ದೂರ್ ಸಿನಿಮಾ ರಿಲೀಸ್ ಯಾವಾಗ ಅಂತ. ಚಿತ್ರತಂಡ ಚಿತ್ರದ ನಿರ್ದೇಶಕ ಚೇತನ್ ಅವರು ಇನ್ನೂ ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಡೇಟ್ಸ್ ಹೇಗೋ ಹೊಂದಿಸ್ಕೊಂಡು ರಾಧಿಕಾ ಪಂಡಿತ್ ಅವ್ರದ್ದೆಲ್ಲಾನು. ಇತ್ತೀಚೆಗಷ್ಟೇ ಒಂದು ತಾವರೆಕೆರೆಯಲ್ಲಿ, ಬೆಂಗಳೂರಿನ ತಾವರೆಕೆರೆ ಬೂತ್ ಬಂಗ್ಲೆಯಲ್ಲಿ ಒಂದು ಸಾಂಗ್ ಶೂಟಿಂಗ್ ಆಯಿತು ಇದೇ ಚಿತ್ರದ್ದು. ಸೊ ಅದು ಸದ್ಯಕ್ಕೆ ನೋಡ್ಕೊಳ್ಳಿ. ಸ್ಯಾಂಡಲ್ವುಡ್ನಲ್ಲಿ ಮೊದಲ ಸಿನಿಮಾದಲ್ಲಿ ಭರವಸೆ ಮೂಡಿಸೋದ್ರಲ್ಲಿ ಸರ್ಜಾ ಫ್ಯಾಮಿಲಿಯ ಕುಡಿ ಧ್ರುವ ಸರ್ಜಾ ಯಶಸ್ವಿಯಾಗಿದ್ರು. ಅದ್ದೂರಿಯಲ್ಲಿ ಪರ್ಫಾರ್ಮೆನ್ಸ್ ಮೂಲಕನೇ ಗಮನ ಸೆಳೆದ ಧ್ರುವ ತುಂಬಾ ಗ್ಯಾಪಿನ ಬಳಿಕ ಬಹದ್ದೂರ್ ಚಿತ್ರಕ್ಕೆ ಓಕೆ ಅಂದ್ರು. ಈ ಚಿತ್ರದಲ್ಲಿ ಅದ್ದೂರಿ ಹುಡುಗನಿಗೆ ಮತ್ತೆ ಜೊತೆಯಾಗಿದ್ದು ಸ್ಯಾಂಡಲ್ವುಡ್ ಸಿಂಡ್ರೆಲಾ ರಾಧಿಕಾ ಪಂಡಿತ್. ಈ ಯಶಸ್ವಿ ಜೋಡಿಯ ಬಹದ್ದೂರ್ ಚಿತ್ರದ ಶೂಟಿಂಗ್ ಸ್ಪೀಡ್ ಆಗಿ ನಡೆದಿದೆ. ಇತ್ತೀಚೆಗೆ ಚಿತ್ರತಂಡ ರಾತ್ರಿ ಇಡೀ ಹಾಡಿನ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿತ್ತು. ಬೆಂಗಳೂರು ಸಮೀಪದ ತಾವರೆಕೆರೆಯ ಭೂತ ಬಂಗ್ಲೆಯಲ್ಲಿ ಅದ್ದೂರಿಯಾಗಿರೋ ಮದುವೆ ಸೆಟ್ನಲ್ಲಿ ಚಿತ್ರದ ಹಾಡಿನ ಚಿತ್ರೀಕರಣವನ್ನು ಮಾಡಲಾಯಿತು. ಚಿತ್ರದ ನಾಯಕ ಹುಬ್ಬಳ್ಳಿಯಲ್ಲಿ ಹಾಡೋ ಹಾಡಿದು. ಹುಡುಗಿರನ್ನ ಕಿಚಾಯಿಸ್ತಾ ಹುಡುಗರ ಪಾಡನ್ನು ಹಾಡಿ ಹೊಗಳುತ್ತಾರೆ ಈ ಬಹದ್ದೂರ್ ಗಂಡು. ಇವರ ಜೊತೆ ರಾಜು ತಾಳಿಕೋಟೆ ಕೂಡ ಹೆಜ್ಜೆ ಹಾಕಿದ್ರು. ಬುದ್ಧಿವಂತ ಭಗವಂತ ಅನ್ನೋ ಕ್ಯಾಚಿ ಹಾಡನ್ನು ಯೋಗರಾಜ್ ಭಟ್, ಎಪಿ ಅರ್ಜುನ್, ಚಿತ್ರದ ನಿರ್ದೇಶಕ ಚೇತನ್ ಸೇರಿ ಬರೆದಿದ್ದಾರೆ. ಅದರಲ್ಲೂ ಹರಿಕತೆ ಶೈಲಿಯನ್ನು ಈ ಹಾಡಿಗೆ ಬಳಸಿರೋದು ಕೇಳೋದಕ್ಕೆ ಮಜವಾಗಿದೆ. ವಿ ಹರಿಕೃಷ್ಣ ಮ್ಯೂಸಿಕ್ ಕಲೋಕಿಯಲ್ ಲಿರಿಕ್ಸ್ಗೆ ಮತ್ತಷ್ಟು ಸಾಥ್ ನೀಡಿದೆ. ಕೊರಿಯೋಗ್ರಾಫರ್ ಹರ್ಷ ತುಂಬಾನೇ ಕಲರ್ಫುಲ್ ಆಗಿ ಡ್ಯಾನ್ಸ್ ಕಂಪೋಸ್ ಮಾಡ್ತಾ ಇದ್ರು. ಹರ್ಷ ಹೇಳಿದಂತೆ ಧ್ರುವ ಸರ್ಜಾ ಮತ್ತು ರಾಧಿಕಾ ಪಂಡಿತ್ ತುಂಬಾನೇ ಆಸಕ್ತಿಯಿಂದ ಸ್ಟೆಪ್ಸ್ ಹಾಕಿದ್ರು. ನಂತರ ಬಿಡುವು ಮಾಡಿಕೊಂಡ ಬಹದ್ದೂರ್ ಟೀಮ್ ಈ ಸ್ಪೆಷಲ್ ಸಾಂಗ್ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ದು ಹೀಗೆ. ಅಂದ್ಕೊಂಡಿದ್ದಕ್ಕಿಂತ ಅಂದರೆ ಇದೊಂದು ಮದುವೆ ಸಾಂಗ್ ಆದ್ದರಿಂದ ಮದುವೆ ಸಾಂಗಲ್ಲಿ ಕಮರ್ಷಿಯಲ್ ಆಗಿ ಏನೇನು ಎಲಿಮೆಂಟ್ಸ್ ಮಾಡೋಕ್ಕೋ ಆ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಮತ್ತು ತುಂಬಾ ಫನ್ನಿಯಾಗಿ ಕೊರಿಯೋಗ್ರಾಫ್ ಮಾಡ್ತಾಯಿದ್ವಿ. ಮತ್ತು ಧ್ರುವ ಇಸ್ ಅ ವಂಡರ್ಫುಲ್ ಡ್ಯಾನ್ಸರ್, ತುಂಬ ಒಳ್ಳೆ ಆರ್ಟಿಸ್ಟ್. ತುಂಬ ಈಸಿ ಧ್ರುವನ ಜೊತೆ ಕೆಲಸ ಮಾಡೋದು. ಆಲ್ರೆಡಿ ಅದ್ದೂರಿಲಿ ಅಮ್ಮಾಟೆ ಮತ್ತು ABCD ಕೊರಿಯೋಗ್ರಾಫ್ ಮಾಡಿದೆ. ಸೊ ಹಾಗಾಗಿ ಧ್ರುವ ಯಾವ ರೀತಿ ಅಂತ ಗೊತ್ತಿತ್ತು. ಸೊ ಅದ್ರ ತಕ್ಕಂತೆ ಕೊರಿಯೋಗ್ರಫಿ ನಡೀತಿದೆ, ಚೆನ್ನಾಗಿ ಬರ್ತಿದೆ. ಹೌದು, 100%. ಯಾಕೆಂದರೆ ಇದರ ಮೇಕಿಂಗೇ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸ್ಟೆಪ್ಸ್ ಬೇರೆ ಥರ ಇದೆ, ಮ್ಯೂಸಿಕ್ ಬೇರೆ ಥರ ಇದೆ. ಅಶೋಕ್ ಅಂಜಲಿ ಅಂದರೆ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು, ನಾನು ಬಾಡಿ ಲ್ಯಾಂಗ್ವೇಜ್ ಅದ್ದೂರಿದ್ದು ಎಲ್ಲೂ ಬರಬಾರ್ದು ಅಂತ ಒಂಚೂರು ಹೋಮ್ವರ್ಕ್ ಮಾಡಿದ್ವಿ. ಅದೆಲ್ಲ ಒಂಚೂರು ಯೂಸ್ಫುಲ್ ಆಗಿದೆ ಅಂತ ಒಂಚೂರು ನಂಬಿಕೆ ಇದೆ. ಹಾಡು ಕೂಡ ಅಷ್ಟೇ ಮಜವಾಗಿದೆ. ಹರಿಕೃಷ್ಣ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. 3 ಲಿರಿಸಿಸ್ಟ್ಸ್ ಬರೆದಿದ್ದಾರೆ. AP ಅರ್ಜುನ್ ಅವರು, ನಮ್ಮ ಡೈರೆಕ್ಟರ್ ಚೇತನ್ ಅವರು ಆ್ಯಂಡ್ ಯೋಗರಾಜ್ ಭಟ್ ಅವರು. ಸೊ ತುಂಬ ಮಜವಾಗಿದೆ, ತುಂಬ ಹುಡುಗರಿಗೆ ಇಷ್ಟ ಆಗುವಂಥ ಹಾಡಿದ್ದು. ಬಹದ್ದೂರ್ ಚಿತ್ರದ 3 ಹಾಡುಗಳು ಚಿತ್ರೀಕರಣ ಬಾಕಿ ಇದೆ. ಸಾಕಷ್ಟು ವಿಭಿನ್ನತೆಯೊಂದಿಗೆ ರೆಡಿ ಆಗ್ತಿರೋ ಈ ಚಿತ್ರವನ್ನು ಅತಿ ಶೀಘ್ರದಲ್ಲೇ ತೆರೆಗೆ ತರೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಗಣೇಶ್ ಪೀಲಿಕಲ್ಲು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಬಹದ್ದೂರು ಡೆಫಿನೆಟ್ ಆಗಿ ಫೆಬ್ರವರಿ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿಕ್ಕೆ ತಯಾರಿ ನಡೆಸ್ತಾ ಇದೆ ಚಿತ್ರತಂಡ. ನೋಡೋಣ. ಯಾಕೋ ಧ್ರುವ ಅವರ ಅದ್ದೂರಿ ಸಿನಿಮಾ ಆದಮೇಲೆ ಬಹಳ ಗ್ಯಾಪ್ ಆಯಿತು, ಆದರೂ ಕೂಡ ಬಹದ್ದೂರ್ ರೆಡಿ ಆಗ್ತಾ ಇದೆ. ಖಂಡಿತವಾಗ್ಲೂ ನಾವೆಲ್ಲ ಚಿತ್ರಕ್ಕಾಗಿ ಕಾಯೋಣ.